ಹೇಗಿದ್ದೀರಾ? ನಾನಂತೂ ಖುಷಿಯಾಗಿದ್ದೀನಿ, ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ. ಹಾಗೆಯೇ ಇವತ್ತು ಏನು ವಿಷಯ ಅಂದರೆ 400 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೆ ಒಂದು 5 ಡೇಸ್ ಆಯಿತು ಅನಿಸುತ್ತೆ ವಿಡಿಯೋ ಅಪ್ಲೋಡ್ ಕೂಡ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಅದು ಆವಾಗಲೇ 400 ಆಗಿತ್ತು. ಹಾಗೆಯೇ ಯಾರ್ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ಇವತ್ತು ಏನು ವಿಷಯ ಅಂತ ಹೇಳ್ತೀನಿ. ಪಾಪುಗೆ ಎಲ್ಲ ಕೇಳ್ತಾ ಇದ್ವಿ, ಸುತ್ಕಾರ ಆಗ್ತೀರಾ, ಸುತ್ಕಾರದ ಬಗ್ಗೆ ಹೇಳಿ ಅಂತ. ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ನಾನು ಪಾಪುಗೆ ಸುತ್ಕಾರ ಹಾಕ್ತೀನಿ, ಖಾರ ಸಾಮಾನು ಅಂತ ಹೇಳ್ತಾರೆ ಲೋಕಲಲ್ಲಿ. ಇನ್ನು ಸ್ವಲ್ಪ ಬೇರೆಯವ್ರಿಗೆ ಗೊತ್ತಿಲ್ಲದವ್ರು ಸುತ್ಕಾರ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇದು ಗದ್ದಿಗೆ ಅಂಗಡಿಲಿ ಕೂಡ ಸಿಗುತ್ತೆ. ಪಾಪುಗಳಿಗೆ ಹಾಕೋದು ಕುಡಿ ಅಂದರೆ ಕೊಡ್ತಾರೆ. ನಾನು ಏನೇನು ಹಾಕ್ತಾಯಿದ್ದೀನಿ ಪಾಪುಗೆ, ನಾನು ಬಳಸ್ತಾ ಇರೋದು ಜಾಯಿಕಾಯಿ, ಬಜೆ, ಜ್ಯೇಷ್ಠ ಮಧು, ಉಪ್ಪು ನಾನು ಬಳಸಲ್ಲ. ಅದಾದಮೇಲೆ ಬಾಲ್ಮೆಣಸು ಅಂತ ಬರುತ್ತೆ, ಇಪ್ಲಿ, ಅದು ಲವಂಗ ಮತ್ತು ಹರಳೆಕಾಯಿ ಇಷ್ಟೂ ಕೂಡ ನಾನು ಬಳಸ್ತಾ ಇದ್ದೀನಿ ಪಾಪುಗೆ. ಇದು ಬಿಟ್ಟು ನಾನು ಇವನಿಗೆ ಹಾಕೋದು ಬಾದಾಮಿ ಹಾಕ್ತೀನಿ, ಆಮೇಲೆ ಒಣ ಖರ್ಜೂರ ಹಾಕ್ತೀನಿ. ಇವೆರಡನ್ನೂ ಮಿಕ್ಸ್ ಮಾಡ್ತೀನಿ ಇದ್ರೊಳಗಡೆನೇ. ನಾನು ಇದನ್ನು ಪಾಪುಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 12 ಡೇಸ್ ಇಲ್ಲ ಅಂದರೆ 1 ಮಂತ್ ಹಂಗೆ ಕೊಡ್ತಾರೆ. ನಾನು ಕೊಟ್ಟಿದ್ದು 12 ಡೇಸ್ಗೆ. ಆಮೇಲೆ ಪಾಪುಗೆ ಹೇಗೆ ಕೊಡಬೇಕು ಅಂತ ಹೇಳ್ತೀನಿ. ಮಾತಾಡಲ್ಲ, ಹಾಯ್ ಮಾಡೋದು, ಹಾಯ್ ಏನೋ, ಹಾಯ್ ಹಾಯ್ ಮಾಡ್ಬಿಡು, ಹಾಯ್ ಮಾಡಲ್ವಾ? ಸರಿ, ಈಗ ಇವನಿದ್ರೆ ಹಂಗೆ ಕಂಟಿನ್ಯೂಸ್ ಬ್ಲಾಗ್ ಆಗಿಬಿಡುತ್ತೆ. ಫೈನಲಾಗಿ ಸ್ಟಾರ್ಟ್ ಮಾಡ್ತೀನಿ. ಇದು ನವಣೆ ಕಲ್ಲು ಅಂತ ಹೇಳ್ತಾರೆ, ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಕೇಳಿದ್ರೆ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಮ್ಮ ಎದೆ ಹಾಲಿಂದ ಎಷ್ಟು ಟೈಮಿಂಗಿಗೆ ಕೊಡಬೇಕು ಅಂತ ಕೂಡ ಹೇಳ್ತೀನಿ. 1 ಮಂತ್ಗೆ 1 ಸುತ್ತು. ಇವಾಗ ನಾವು ಏನೇನು ತೊಗೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ 1 ಸುತ್ತು, 2 ಮಂತ್ಗೆ 2 ಸುತ್ತು, 5 ಅದೇ ಸುತ್ತನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಸುತ್ಕಾರ ಅಂತ ಹೇಳೋದು. ಹಾಗೇನೇ ಇದರಿಂದ ಏನೇನು ಉಪಯೋಗ ಅಂತ ಕೂಡ ಹೇಳ್ತೀನಿ. ಫಸ್ಟ್ನೇದು ಜಾಯಿಕಾಯಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಲೂಸ್ ಮೋಷನ್, ಪಾಪುಗಳು ಲೂಸ್ ಮೋಷನ್ ಹೋಗ್ತಾ ಇರಲ್ಲ ಆ ಟೈಮಲ್ಲಿ ಅದು ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಪ್ರಾಬ್ಲಮ್ ಆಗಲ್ಲ, ಲೂಸ್ ಮೋಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಹರಳೆಕಾಯಿಂದ ಏನಾಗುತ್ತೆ ಅಂದರೆ ಒಣ ಕೆಮ್ಮು ಮತ್ತು ಮೈ ಕಟ್ಟುತ್ತೆ ಪಾಪುಗೆ ಹರಳೆಕಾಯಿ ಕೊಡೋದ್ರಿಂದ. ನೆಕ್ಸ್ಟ್ ಒಣ ಖರ್ಜೂರ ಕೊಡೋದ್ರಿಂದ ಪಾಪುಗೆ ಕೆಮ್ಮು ಕಮ್ಮಿ ಆಗುತ್ತೆ ಮತ್ತು ಬಾಡಿಗೆ ಫುಲ್ ಸ್ಟ್ರೆಂತ್ ಬರುತ್ತೆ. ಅದರ ನೆಕ್ಸ್ಟು ಬಾದಾಮಿ ಕೊಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಪಾಪು ಗ್ಲೋ ಸ್ಕಿನ್ ಬರುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಪಾಪುಗಳಿಗೆ. ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ. ನೆಕ್ಸ್ಟು ಇಪ್ಲಿ ಏನಕ್ಕೆ ಅಂತಂದರೆ ಸೇಮ್ ಕೆಮ್ಮು, ಅದಕ್ಕೆ ಇದನ್ನೆಲ್ಲ ಇನ್ನೂ ಒಬ್ಬೊಬ್ಬರು ತುಂಬಾ ಜಾಸ್ತಿ ಕೊಡ್ತಾರೆ. ಅರ್ಶಿನದ ಕೊನೆ ಸುಮಾರು, ಆಮೇಲೆ ಹುಣಸೆ ಬೀಜ ಕೊಡ್ತಾರೆ, ಸುಮಾರು ಕೊಡ್ತಾರೆ. ನಾನು ಇದನ್ನು ಕೇಳಿದ್ದೀನಿ ಕೊಡ್ತಾರೆ ಅಂತ. ಅಷ್ಟನ್ನೆಲ್ಲ ನಾನು ಕೊಡೋಕ್ಕೋಗಲ್ಲ. ನಾನು ಕೊಡೋದು ಸಿಂಪಲ್ ಇಷ್ಟೇನೆ. ಇದನ್ನೆಲ್ಲ ಒಟ್ಟಿಗೆ ತೆಗೆದು ಪಾಪುಗೆ ಕೊಡ್ತೀನಿ. ಹಾಗೆಯೇ ಇನ್ನೊಂದಿದೆ ಲಾಸ್ಟು, ಬಜೆ ಅಂದರೆ ಮಕ್ಕಳ ತಾಯಿ ಅಂತಲೇ ಕೂಡ ಹೇಳ್ತಾರೆ. ಅದಂತೂ ಇದು ಇಷ್ಟನ್ನು ಕೊಡೋದು, ಅದು ಒಂದು ಕೊಡೋದು ಒಂದೇ. ತುಂಬಾ ಅದರಿಂದ ಹೆಲ್ಪ್ ಇದೆ ಪಾಪುಗೆ. ಬಜೆ ಅಂತೂ ತುಂಬಾ ಒಳ್ಳೆಯದು. ನಾನಂತೂ ಪಾಪುಗೆ ಇವಾಗಲೂ ಕೂಡ ಹಾಕ್ತೀನಿ. ಒಂದೊಂದು ಟೈಮ್ ಮರ್ತು ಬಿಟ್ಟಿರ್ತೀನಿ ಪಾಪುಗೆ ಹಾಕೋದು. ಹಾಗೇನೇ ಇದನ್ನು ಯಾವ ಟೈಮಲ್ಲಿ ಕೊಡಬೇಕು ಅಂತ ಕೇಳ್ತೀರಾ. ಪಾಪುಗೆ ಇದನ್ನು ಸ್ನಾನ ಮಾಡೋದು ದಿನ 1 ಡೇ ಬಿಟ್ಟು 1 ಡೇ ಕೊಡಿ. ಆಮೇಲೆ ಇಲ್ಲ ಅಂತ ಅಂದರೆ ವೀಕ್ಲಿ 2 ಟೈಮ್ಸ್ ಕೊಡಿ, 2 ದಿನ, ವೀಕ್ಲಿಗೆ 2 ದಿನ ಕೊಡಿ. ಇಲ್ಲಾಂದರೆ ಅಷ್ಟೇ, 1 ದಿನ ಬಿಟ್ಟು 1 ದಿನ, ಇಲ್ಲ ಸ್ನಾನ ಮಾಡಿಸೋದು ದಿನ, ಇಲ್ಲ ವೀಕ್ಲಿ 2 ಟೈಮ್ಸ್ ಇಷ್ಟು ಟೈಮ್ ಕೊಡಿ. ಪಾಪುಗೆ ತುಂಬಾ ಚೆನ್ನಾಗಿ ಮೈ ಕಟ್ಟುತ್ತೆ. ಒಬ್ಬೊಬ್ಬರು ಹೇಳ್ತಾರೆ ಇಂಗ್ಲೀಷ್ ಮೆಡಿಸನ್ ಅಂತ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಇದ್ದರೆ ಇದನ್ನು ತೊಗೊಳ್ಳಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಆರಾಮಾಗಿ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ. ಬಟ್ ನಾನಂತೂ ಪಾಪುಗೆ ಅವಾಗಿಂದನೂ ಹಾಕ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲಿ ಏನು ಎಫೆಕ್ಟ್ ಅಂತಲೂ ಅನಿಸ್ಲಿಲ್ಲ. ಒಬ್ಬೊಬ್ಬರು ಅಂತಾರೆ ಸುತ್ಕಾರ ಹಾಕೋದ್ರಿಂದ ಪಾಪುಗೆ ಏನಾರು ಎಫೆಕ್ಟ್ ಆಗುತ್ತೆ. ಎಂಥದ್ದು ಆಗಲ್ಲ ಪಾಪುಗೆ. ನಾನು ಕೂಡ ಹಾಕ್ತಾಯಿದ್ದೀನಿ, ಸುಮಾರು ಜನ ಹಾಕ್ತಾರೆ. ಹಾಗೆಯೇ ಇವಾಗ ನಾನು ಕೂಡ ಬಾಣ್ತಿಲಿ ತುಂಬ ಸರ್ಚ್ ಮಾಡೇ ನೋಡಿ ನನಗೇನು ಅನುಭವ ಆಗಿದೆ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳೋದು. ನಾನೇನೋ ಸುಮ್ಮನೆ ಹೇಳೋಕ್ಕೆ ಹೋಗಲ್ಲ. ನಿಮಗೇನು ಇಷ್ಟ ಇದೆ ಅದನ್ನು ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ವೀಡಿಯೋನೇ ನೋಡೋಕ್ಕೆ ಹೋಗಬೇಡಿ, ಸರಿನಾ? ಹಾಗೇನೇ ಒಬ್ಬರು ತುಪ್ಪ ಕೇಳ್ತೀರಾ, ತುಪ್ಪ ಹಾಕ್ತೀರಾ ಮ್ಯಾಮ್, GRB ತುಪ್ಪ ಹಾಕ್ತೀರಾ, ಇಲ್ಲ ನಾರ್ಮಲ್ ನಂದಿನಿ ತುಪ್ಪ ಹಾಕ್ತೀರಾ, ಇಲ್ಲ ಯಾವ ತುಪ್ಪ ಹಾಕ್ತೀರಾ ಅಂತ ಕೇಳ್ತೀರಾ. ನಾನು ಹಾಕೋದು ಪಾಪುಗೆ ಹಸು ತುಪ್ಪ. ಹಾಗೆಯೇ ಅದನ್ನು ನಾನು ಮಸಾಲೆ ಎಲ್ಲ ಹಾಕೋಲ್ಲ, ತುಪ್ಪ ಮಸಾಲೆ ಅಂತ ಹಾಕ್ತಾರಲ್ಲ, ಅದನ್ನು ಹಾಕಲ್ಲ. ಪ್ಲೇನಾಗಿ ಅಮ್ಮನೇ ಮಾಡಿಕೊಡ್ತಾರೆ ನನಗೆ. ಅದನ್ನು ನಾನು ಪಾಪುಗೆ ಹಾಕೋದು. ಈಗ ಬೇರೆದೆಲ್ಲ ಹಾಕೋರೆ ಬೆಣ್ಣೆ ಅಂಗಡಿಲಿ ಸಿಗುತ್ತೆ, ಹೋಗಿ ಕೇಳಿ. ಹಸು ತುಪ್ಪ, ಎಮ್ಮೆ ತುಪ್ಪ ಬೇರೆ ಬೇರೆ ಇರುತ್ತೆ. ಹಸು ತುಪ್ಪ ತೊಗೊಂಡು ಪಾಪು ಕೊಡಿ.
ಪ್ರಾಬ್ಲಮ್ ಏನೂ ಆಗಲ್ಲ. ನಾನು ಇವಾಗಿನವರೆಗೂ ಆಗ್ತಾಯಿದ್ದೀನಿ ಪಾಪುಗೆ. ನಿನಗೇನೆ ಆಗ್ತಾರದು ಈ ಪಾಪುಗೆ ಆಗ್ತಾಯಿದ್ದೀನಿ, ಏನು ಪ್ರಾಬ್ಲಮ್ ಕೂಡ ಆಗಿಲ್ಲ ಅವನಿಗೆ. ಇದೆಲ್ಲ ನಮ್ಮ ಆಗಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿರುವಂತಹ ಪದ್ಧತಿ ಇದು. ನಾವು ಒಬ್ಬೊಬ್ರು ಇವಾಗ ಫ್ಯಾಷನ್ ಅಂತ ಬಿಟ್ಬಿಟ್ಟಿದ್ದಾರೆ. ನಾನು ಅಮ್ಮ ಹೇಳಿದ್ರು ಅಂದ್ಬಿಟ್ಟು ನಾನು ಹಾಕಿದ್ದು. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ. ಹಾಗೇನೇ ಒಬ್ಬೊಬ್ರು ಇವಾಗ ನ್ಯೂ ಬಾರ್ನ್ ಮಮ್ಮೀಸ್ ಅವರೆಲ್ಲ ಹುಡುಕ್ತಾ ಇರ್ತಾರೆ, ಗೊತ್ತು ಅವ್ರ ಮೆಂಟಾಲಿಟಿನೂ ಹೆಂಗಿರುತ್ತೆ ಅಂತ, ಹೆಂಗೆ ಮಾಡ್ತಾರೆ ಏನು ಪಾಪುಗೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಒಂದು ಚೂರು ಗೊತ್ತಿರಲಿಲ್ಲ ನಮ್ಮ ಮಮ್ಮಿಗೂ ಏನನ್ನು. ಇವಾಗ ಸ್ವಲ್ಪ ತಿಳ್ಕೊಂಡಿರೋದು ನಾವು. ನನಗಂತೂ ಒಂಚೂರು ನ್ಯೂ ಬಾರ್ನ್ ಬೇಬಿ ಅಪ್ಪ ಸಾಕಾಗ್ಬಿಟ್ಟಿತ್ತು ನನಗಂತೂ. ಅಷ್ಟು ಹುಡುಕಿದ್ದೀವಿ, ಬಟ್ ಬೇರೆಯವ್ರಿಗೂ ಎಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಂತೂ ಪಾಪುಗೆ ಹಾಕ್ತೀನಿ. ಇದು ಎಲ್ಲಿ ಸಿಗುತ್ತೆ ಅಂತ ಅಂದರೆ ಗದ್ದಿಗೆ ಅಂಗಡಿಲಿ ಹೋಗಿ ಕೇಳಿ. ಇವಾಗ ಅರ್ಶಿನ ಕುಂಕುಮ ಕೊಡ್ತಾರಲ್ಲ, ಅರ್ಶಿನ ಕುಂಕುಮ ಗಂಧದ ಕಡ್ಡಿ ಎಲ್ಲ ಮಾಡ್ತಾರಲ್ಲ, ಸೊ ಗದ್ದಿಗೆ ಅಂಗಡಿಲಿ ಹೋಗಿ ಕೇಳಿ ಮಕ್ಳದ್ದು ಸುತ್ತ ಖಾರ ಸಾಮಾನು ಕೊಡಿ ಅಂತ. ಸೊ ಅವ್ರು ಕೊಡ್ತಾರೆ. ತೊಗೊಂಡು ನಿಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ ಕೊಡಿ ಪಾಪುಗೆ. ಒಬ್ಬೊಬ್ಬರು ನೀರಲ್ಲೂ ಕೊಡ್ತಾರೆ, ಬೇಡ ನಿಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ ಕೊಡಿ, ತುಂಬಾ ಒಳ್ಳೇದಿದೆಲ್ಲ. ಫೈನಲಿ ಫಿನಿಶ್ ಆಯಿತು ವಿಡಿಯೋ. ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.